ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ 7 ಡೇಸ್ 7 ಟೈಪ್ಸ್ ಆಫ್ ದೋಸಾ ಚಾಲೆಂಜ್. ಈ 7 ಡೇಸಲ್ಲಿ ಪ್ರತಿದಿನ ಒಂದು ಹೊಸ ದೋಸೆ ರೆಸಿಪಿ, ಸಿಂಪಲ್ ಆ್ಯಂಡ್ ಟೇಸ್ಟಿಯಾಗಿ, ಹೆಲ್ದಿ ಮತ್ತು ಈಸಿಯಾಗಿ, ಅದು ನಿಮಗಾಗಿ. ಇವತ್ತಿನ ಸ್ಪೆಷಲ್ ಜೋಳ ದೋಸೆ. ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ಒಂದು ಗ್ಲಾಸ್ ಉದ್ದಿನಬೇಳೆ, ಸ್ವಲ್ಪ ಅವಲಕ್ಕಿ ಹಾಕಿ ನೀಟಾಗಿ ವಾಶ್ ಮಾಡ್ಕೊಳ್ಳಿ. ದೆನ್ ಒಂದು 4 to 5 hours ನೆನೆಸಿಟ್ಕೋಬೇಕು. ಸೋಕ್ ಆದಮೇಲೆ ಸ್ಮೂತಾಗಿ ಬ್ಲೆಂಡ್ ಮಾಡಿ. ಬ್ಲೆಂಡ್ ಆದಮೇಲೆ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಂಡು ಅದಕ್ಕೆ ಒಂದು 70 ಗ್ರಾಮ್ ಜೋಳ ಹಿಟ್ಟನ್ನು ಆ್ಯಡ್ ಮಾಡಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ ನಾನು ಮಾಡ್ತಾ ಇರೋದು ಜೋಳ ದೋಸೆ ಮಾಡೋಕ್ಕೆ ಸಿಂಪಲ್ ಆ್ಯಂಡ್ ಈಸಿ ಮೆಥಡ್. ನಿಮಗೆ ಬೇಕು ಅಂದರೆ ನೀವು ಡೈರೆಕ್ಟ್ ಜೋಳನೇ ನೆನೆಸಿ ಅದನ್ನು ಬ್ಲೆಂಡ್ ಮಾಡ್ಕೋಬೋದು. ಇದಕ್ಕೆ ವಾಟರ್ ನೋಡ್ಕೊಂಡು ಆ್ಯಡ್ ಮಾಡ್ಕೊಳ್ಳಿ, ಬಿಕಾಸ್ ಕನ್ಸಿಸ್ಟೆನ್ಸಿ ಫ್ಲೋಯಿ ಕನ್ಸಿಸ್ಟೆನ್ಸಿಯಲ್ಲಿರಬೇಕು. ಮಿಕ್ಸ್ ಮಾಡಿದಾದಮೇಲೆ ಓವರ್ನೈಟ್ ಫರ್ಮೆಂಟೇಷನ್ಗೆ ಇಡ್ತಾ ಇದ್ದೀನಿ. ನೋಡಿ, ಫರ್ಮೆಂಟೇಷನ್ ಚೆನ್ನಾಗಾಗಿದೆ. ಇವಾಗ ಸಾಲ್ಟ್ ಹಾಕಿ ಮಿಕ್ಸ್ ಮಾಡಿದರೆ ಬ್ಯಾಟರ್ ರೆಡಿ ಆಗುತ್ತೆ. ಹಾಟ್ ತವ ಮೇಲೆ ದೋಸೆ ಸ್ಪ್ರೆಡ್ ಮಾಡಿ ಆಯಿಲ್ ಹಾಕಿ ಫ್ಲಿಪ್ ಮಾಡಿ, ಅಷ್ಟೇ. ಸೂಪರ್ ಹೆಲ್ದಿ ಜೋಳ ದೋಸೆ ಈಸ್ ರೆಡಿ. ಮೇಕ್ ಶ್ಯೂರ್ ಟು ಇನ್ಕ್ಲೂಡ್ ಜೋಳ ಆರ್ ಮಿಲೆಟ್ in your daily meals. There are so many benefits for your health. If you like the video, please like, share and subscribe to my channel. I'll meet you in the next video with another home style dosa recipe. Till then, take care.